ಆಗಿದೆ. ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಸಭೆ, ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ಆರಂಭ ಆಗಿದೆ. 1 ಟನ್ ಕಬ್ಬಿಗೆ 3,300 ರೂಪಾಯಿ ಹೆಚ್ಚಳ ಮಾಡೋ ಪ್ರಸ್ತಾಪವನ್ನ ಸಿಎಂ ಮಾಡಲಿದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಗೂ ಮುನ್ನ ಸಿಎಂ ಸಚಿವರ ಜೊತೆ ಸಭೆಯನ್ನ ನಡೆಸಿದ್ರು. 1 ಟನ್ ಕಬ್ಬಿಗೆ 3,300 ರೂಪಾಯಿ ದರ ನಿಗದಿ ಮಾಡುತ್ತಾ ರಾಜ್ಯ ಸರ್ಕಾರ. ಮತ್ತೊಂದು ಕಡೆ ರೈತರು ಹೇಳ್ತಾ ಇರೋದು 3,500 ರೂಪಾಯಿ ದರ ನಿಗದಿ ಮಾಡಬೇಕು, ಮಹಾರಾಷ್ಟ್ರ ಮಾದರಿಯಲ್ಲಿ ಕಬ್ಬಿಗೆ ದರವನ್ನ ನಿಗದಿ ಮಾಡಬೇಕು ಅಂತ ರೈತರು ಪಟ್ಟು ಹಿಡಿದು ಕೂತಿದ್ದಾರೆ. ಕಳೆದ 1 ವಾರದಿಂದ ನಡೀತಾ ಇರುವಂತಹ ಹೋರಾಟ ದಿನದಿಂದ ದಿನಕ್ಕೆ ಹೋರಾಟದ ಸ್ವರೂಪ ಕೂಡ ಬದಲಾಗ್ತಾ ಇದೆ. ಈಗ ಸರ್ಕಾರ ಅಖಾಡಕ್ಕಿಳಿದಿದೆ. ಸಭೆಗಳ ಮೇಲೆ ಸಭೆ ನಡೀತಾ ಇದೆ. ಸಚಿವರ ಜೊತೆಗಿನ ಸಭೆಯಲ್ಲಿ 100 ರೂಪಾಯಿ ಹೆಚ್ಚುವರಿ ಕೊಡಿಸೋದ್ರ ಬಗ್ಗೆ ಚರ್ಚೆ ಆಯಿತು. 3,300 ರೂಪಾಯಿಗೆ ನಿಗದಿ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಸಭೆಯಲ್ಲಿ ಚರ್ಚೆ ಮಾಡಿದ. 3,300 ರೂಪಾಯಿಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಸಚಿವರಿಂದ ವಿರೋಧ ಇದೆ. ಸಂಪುಟದ ಸಹೋದ್ಯೋಗಿಗಳು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಆಗಿರುವಂತಹ ಸಚಿವರ ಜೊತೆ ಸಭೆ ನಡೆಸಿದರು. ರೈತರು ಆರೋಪ ಮಾಡ್ತಾ ಇರೋದು ಬಹುತೇಕ ಸಕ್ಕರೆ ಕಾರ್ಖಾನೆಗಳು ರಾಜಕಾರಣಿಗಳ ಮಾಲೀಕತ್ವದಲ್ಲಿದೆ. ಹಾಗಾಗಿ ಸರ್ಕಾರ ನಮ್ಮ ಸಮಸ್ಯೆಗಳನ್ನ ಆಲಿಸ್ತಾ ಇಲ್ಲ, ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ರೈತರ ಆಕ್ರೋಶ ಕೂಡ ಇದೆ. ಈಗ ಸರ್ಕಾರ ನಿಗದಿ ಮಾಡೋದಕ್ಕೆ ಹೊರಟಿರುವಂತ ಈ 3,300 ರೂಪಾಯಿ ಏನಿದೆ, ಇದರ ಬಗ್ಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಸಚಿವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಬ್ಬು ಕಟಾವು ಸಾಗಣೆ ವೆಚ್ಚದ ಬಗ್ಗೆ ಸಚಿವರ ಮಧ್ಯೆ ಒಮ್ಮತ ಮೂಡಿಲ್ಲ. ಸಕ್ಕರೆ ಕಾರ್ಖಾನೆ ಮಾಲೀಕರು ಸಚಿವರು ಆಗಿರುವಂತಹ ಸಂಪುಟದ ಸಹೋದ್ಯೋಗಿಗಳೇನಿದ್ದಾರೆ ಅವ್ರ ಜೊತೆ ಸಿಎಂ ಸಭೆ ನಡೆಸಿದ್ರು. 3,300 ರೂಪಾಯಿ ಅನ್ನೋದನ್ನ ಸಿಎಂ ಕೋಟ್ ಮಾಡ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಕಾರ್ಖಾನೆಯ ಮಾಲೀಕರು ಒಪ್ತಾ ಇಲ್ಲ. ವಿಧಾನಸೌಧದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ಆರಂಭ ಆಗಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಬೇಕು ಅನ್ನೋದು ರೈತರ ಬೇಡಿಕೆ ಆಗಿದೆ. ಬಾಕಿ ಇರುವಂತಹ ಹಣವನ್ನ ಈ ಕೂಡಲೇ ಪಾವತಿ ಮಾಡಬೇಕು. 3,500 ಪ್ರತಿ ಟನ್ಗೆ ಬೆಲೆ ನಿಗದಿ ಮಾಡಬೇಕು ಅನ್ನೋದು ರೈತರು ಪಟ್ಟಿಡ್ತಿರೋದು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆ. ಕಾರ್ಖಾನೆಗಳ ಆರ್ಥಿಕ ಸ್ಥಿತಿ ಸುಧಾರಣೆಗೆ ಸರ್ಕಾರದ ಸಹಕಾರ ಬೇಕು. ಸರ್ಕಾರದ ಮುಂದೆ ಹಲವು ಬೇಡಿಕೆಯನ್ನ ಕಾರ್ಖಾನೆ ಮಾಲೀಕರು ಕೂಡ ಇಟ್ಟಿದ್ದಾರೆ. ರೈತರು ಸರ್ಕಾರದ ಮುಂದೆ ಹಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಹಲವು ಬೇಡಿಕೆಗಳನ್ನ ಮುಂದೆ ಇಟ್ಟಿದ್ದಾರೆ. ಕಾರ್ಖಾನೆಗಳಿಂದ ಖರೀದಿಸೋ ವಿದ್ಯುತ್ ದರ ಹೆಚ್ಚಳಕ್ಕೆ ಮಾಲೀಕರು ಒತ್ತಾಯ ಮಾಡಿದ್ದಾರೆ. ಪ್ರತಿ ಯೂನಿಟ್ಗೆ 5 ರೂಪಾಯಿ 50 ಪೈಸೆ ಕೊಡಿ ಅಂತ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ಮಾಲೀಕರು. ಸಕ್ಕರೆ ದರ ಏರಿಕೆಗೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೂ ಆಗ್ರಹ ಮಾಡಲಾಗಿದೆ. ಸಕ್ಕರೆಯ ವಾಣಿಜ್ಯ ಮತ್ತು ಗೃಹ ಬಳಕೆಯ ದರ ಪ್ರತ್ಯೇಕ ಮಾಡಬೇಕು ಅನ್ನೋ ಒತ್ತಾಯ ಇದೆ. ರಾಜ್ಯಕ್ಕೆ ಎಥೆನಾಲ್ ಹಂಚಿಕೆ ಪ್ರಮಾಣ ಏರಿಕೆ ಮಾಡೋದಕ್ಕೆ ಮಾಲೀಕರು ಆಗ್ರಹಿಸಿದ್ದಾರೆ. ಸಿಎಂ ಮುಂದೆ ಹೀಗೆ ಹಲವು ಬೇಡಿಕೆಗಳನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರು ಇಟ್ಟಿದ್ದಾರೆ. ಒಟ್ನಲ್ಲಿ ಈ ಹೋರಾಟ ಅನ್ನೋದು ಸರ್ಕಾರಕ್ಕೆ ಬಹಳ ದೊಡ್ಡ ಸವಾಲನ್ನ ಇಡ್ತಾ ಇದೆ. ಆರಂಭದಲ್ಲಿ ಬೆಳಗಾವಿಯಿಂದ ಶುರುವಾದಂತಹ ಈ ಪ್ರತಿಭಟನೆ ಈಗ ಜಿಲ್ಲೆಗಳಿಗೂ ವ್ಯಾಪಿಸಿದೆ. ಹೋರಾಟದ ಕಿಚ್ಚು ಜೋರಾಗಿದೆ. ಹಲವು ಸಂಘಟನೆಗಳು ರೈತರಿಗೆ ಸಾಥ್ ಕೊಟ್ಟಿದೆ. ಈಗ ಇದು ನುಂಗಲಾರದ ಬಿಸಿ ತುಪ್ಪ ಸರ್ಕಾರಕ್ಕೆ. ಈ ಬಗ್ಗೆ ಒಂದು ತೀರ್ಮಾನವನ್ನ ಸರ್ಕಾರ ಈಗ ತೆಗೆದುಕೊಳ್ಳಲೇಬೇಕು. ಮತ್ತೊಂದು ಕಡೆ ಸರ್ಕಾರ ಏನೇ ಬಾರ್ಗೇನಿಂಗ್ ಮಾಡಿದ್ರು ರೈತರು ಅದನ್ನ ಒಪ್ಪೋದಕ್ಕೆ ರೆಡಿ ಇಲ್ಲ. 3,500 ರೂಪಾಯಿ ದರ ನಿಗದಿ ಮಾಡಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಆದ್ರೆ ಈಗ ಈ ದರ ನಿಗದಿ ಅನ್ನೋದು ಬಹುತೇಕ ಚರ್ಚೆಯ ಹಂತದಲ್ಲಿದೆ. ಏನಾಗುತ್ತೆ ಅನ್ನೋದನ್ನ ನೋಡಬೇಕು. ರಾಜ್ಯಕ್ಕೆ ಎಥೆನಾಲ್ ಹಂಚಿಕೆ ಪ್ರಮಾಣ ಏರಿಕೆ ಮಾಡಬೇಕು ಅಂತ ಮಾಲೀಕರು ಆಗ್ರಹಿಸಿದರು. ಸಿಎಂ ಮುಂದೆ ಇತರ ಹಲವು ಬೇಡಿಕೆಗಳನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರು ಇಟ್ಟಿದ್ದಾರೆ. ಸಕ್ಕರೆಯ ವಾಣಿಜ್ಯ ಮತ್ತು ಗೃಹ ಬಳಕೆಯ ದರ ಏನಿದೆ ಅದು ಪ್ರತ್ಯೇಕ ಆಗಬೇಕು ಅನ್ನೋದು ಒತ್ತಾಯ. ಈ ಬಗ್ಗೆ ಸರ್ಕಾರ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ? ಈಗ ಹೆಚ್ಚಾಗ್ತಾ ಇರುವಂತಹ ಹೋರಾಟವನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಹೆದ್ದಾರಿಯನ್ನ ತಡೆದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರಂಭದ 1 ವಾರ ಸರ್ಕಾರದಿಂದ ಸ್ಪಂದನೆ ಸಿಕ್ಕಿಲ್ಲ ಅಂತ ಆಕ್ರೋಶ ವ್ಯಕ್ತವಾಯಿತು. ಅದಾದ ನಂತರ ಸಚಿವರು ಪ್ರತಿಭಟನೆ ನಡೆಯೋ ಸ್ಥಳಕ್ಕೆ ಬಂದರೂ ಕೂಡ ಅವರ ಸಂಧಾನ ವಿಫಲ ಆಯಿತು. ಸಕ್ಕರೆ ಸಚಿವರು ನಿನ್ನೆ ಹೋದಾಗ್ಲೂ ಕೂಡ ಆಕ್ರೋಶ ವ್ಯಕ್ತವಾಯಿತು.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಒಂದ್ ಕಡೆ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೋತಾ ಇದೆ, ಮತ್ತೊಂದು ಕಡೆ ಸರ್ಕಾರದ ಮಟ್ಟದಲ್ಲಿ ಸಭೆಗಳ ಮೇಲೆ ಸಭೆ ನಡೀತಾ ಇದೆ. ಈ ಕಡೆ ಸರ್ಕಾರ ಒಂದು ದರ ಫಿಕ್ಸ್ ಮಾಡೋದಕ್ಕೆ ಹೋದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ತಾ ಇಲ್ಲ, ಆ ಕಡೆ 3,500ಕ್ಕಿಂತ ಕಡಿಮೆ ರೈತರು ಒಪ್ತಾ ಇಲ್ಲ. ಒಟ್ನಲ್ಲಿ ಸರ್ಕಾರ ಇಕ್ಕಟ್ಟಿಗೆ ಸಿಕ್ಕಾಕೋತಾ ಇದೆ. ಸದ್ಯಕ್ಕೆ ಸಭೆ ಏನ್ ನಡೀತಾ ಇದೆ, ಏನಾಗ್ತಾ ಇದೆ, ಅಲ್ಲಿ ಏನ್ ಅಪ್ಡೇಟ್ ಸಿಗ್ತಾ ಇದೆ? ಶ್ವೇತಾ, ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಧಾನಸಭಾ ಸಮ್ಮೇಳನ ಸಭಾಂಗಣದಲ್ಲಿ ಸಭೆ ಮುಂದುವರೆದಿದೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ನಡೀತಾ ಇರುವಂತಹ ಈ ಸಭೆಯಲ್ಲಿ ಬಹಳ ಮುಖ್ಯವಾಗಿ ಒಂದು 100 ರೂಪಾಯಿನ ಹೆಚ್ಚುವರಿ ಕೊಡಿಸಬೇಕು ಅಂತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಸಕ್ಕರೆ ಮಾಲೀಕರ ಕಡೆಯಿಂದ ಈ ಬಾರಿ 3,200 ರೂಪಾಯಿನ ಕೊಡಲಿಕ್ಕೆ ಒಂದು ಸಂದೇಶ ಬಂದಿದೆ. ಆದರೆ 3,200 ಪ್ಲಸ್ ಒಂದು 100 ಅಂದರೆ 3,300 ರೂಪಾಯಿನ ಕೊಡಿಸಬೇಕು ಅಂತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಈಗಾಗಲೇ ರೈತರು 3,500 ಕೇಳ್ತಾ ಇದ್ದಾರೆ, ಅವರು 3,400 ಆದರೂ ಕೂಡ ಒಪ್ತಾರೆ. ಸರ್ಕಾರ ಇಬ್ಬರಿಗೂ ಒಂದು ರೀತಿ ಮಧ್ಯ ಅನ್ನುವ ರೀತಿಯಲ್ಲಿ 3,300 ರೂಪಾಯಿ ಕೊಡಿಸಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಅದಕ್ಕೆ ಒಪ್ತಾ ಇಲ್ಲ. ಯಾಕೆಂತಂದ್ರೆ ಅವ್ರದ್ದು ಕೆಲವೊಂದಷ್ಟು ಡಿಮಾಂಡ್ಗಳಿದ್ದಾವೆ. ಒಂದು ಕಡೆ ರಾಜ್ಯ ಸರ್ಕಾರ ಈಗಾಗಲೇ ಸಕ್ಕರೆ ಕಾರ್ಖಾನೆಗಳಿಂದ ವಿದ್ಯುತ್ತನ್ನು ಖರೀದಿ ಮಾಡುತ್ತೆ. ವಿದ್ಯುತ್ ಖರೀದಿ ಮಾಡುವ ಪ್ರಮಾಣ ಪ್ರತಿ ಯೂನಿಟ್ಗೆ 3 ರೂಪಾಯಿ ಇದೆ. ಆ ಒಂದು ಪ್ರಮಾಣವನ್ನು 5 ರೂಪಾಯಿ 50 ಪೈಸೆಗೆ ಏರಿಕೆ ಮಾಡಿದೆ ಆದರೆ ಸಹಜವಾಗಿ ಸಕ್ಕರೆ ಕಾರ್ಖಾನೆಗಳು ಆರ್ಥಿಕವಾಗಿ ಬಲಿಷ್ಠ ಆಗುತ್ತೆ, ನಿಮ್ಮ ಡಿಮಾಂಡ್ಗಳನ್ನು ಫುಲ್ಫಿಲ್ ಮಾಡಬಹುದು. ಇನ್ನೊಂದು ಬಹಳ ಮುಖ್ಯವಾಗಿ ಸಕ್ಕರೆಯ ದರವನ್ನು ನಿಗದಿ ಮಾಡದೆ ಒಂದು ಸುಮಾರು ಈಗಾಗಲೇ 5ಕ್ಕೂ ಹೆಚ್ಚು ವರ್ಷಗಳಾಗಿದೆ. ಹಾಗಾಗಿ ಈ ಸಕ್ಕರೆ ದರವನ್ನು ಕೂಡ ನಿಗದಿ ಮಾಡಲಿಕ್ಕೆ ನೀವು ರಾಜ್ಯ ಸರ್ಕಾರದ ಕೇಂದ್ರದ ಮೇಲೆ ಒತ್ತಡ ಹೇರಿಯತಕ್ಕಂಥ ಒತ್ತಾಯವನ್ನು ಕೂಡ ಈ ಸಭೆಯಲ್ಲಿ ಈಗ ಮಾಲೀಕರು ಮಾಡಿದ್ದಾರೆ. ಇನ್ನೊಂದು ಬಹಳ ಮುಖ್ಯವಾಗಿ ಈಗಾಗಲೇ ಅಂದರೆ ಗೃಹ ಬಳಕೆಯ ಸಕ್ಕರೆ ಮತ್ತು ಇತರ ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಮಾಡುವಂಥ ಸಕ್ಕರೆ ಅಂತ ಹೇಳಿ ಪ್ರತ್ಯೇಕವಾಗಿರ್ತಕ್ಕಂಥ ರೇಟನ್ನು ಫಿಕ್ಸ್ ಮಾಡಬೇಕು. ಅಂದರೆ ಗೃಹ ಬಳಕೆ ಅಂದರೆ ಮನೆಗೆ ಬಳಸ್ತಕ್ಕಂಥ ಸಕ್ಕರೆ ದರವೇ ಬೇರೆ ಇರಬೇಕು. ಕಮರ್ಷಿಯಲ್ ಆಕ್ಟಿವ್ ಅಂದರೆ ಈಗಾಗಲೇ ಕೋಕಾ-ಕೋಲಾ ಅಂತಕ್ಕಂಥ ಪ್ರಮುಖ ಬ್ರೂವರೀಸ್ ಕಂಪನಿಗಳಿಗೆ ನಾವು ಸರಬರಾಜು ಮಾಡ್ತಕ್ಕಂಥ ಸಕ್ಕರೆ ಇದೆ, ಅದರ ದರ ಒಂದೇ ರೀತಿ ಹಾಗಾಗಬಾರ್ದು. ಬದಲಾಗಿದ್ದು ಕಮರ್ಷಿಯಲ್ ಆಕ್ಟಿವಿಟೀಸ್ ಆಗಿರೋದ್ರಿಂದ ವಾಣಿಜ್ಯ ದರವನ್ನು ಕೂಡ ಪ್ರತ್ಯೇಕ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಹಾಗಾದಾಗ ಸಹಜವಾಗಿ ಸಕ್ಕರೆ ಕಾರ್ಖಾನೆಗಳು ಆರ್ಥಿಕವಾಗಿ ಬಲ ಆಗತ್ತೆ ಅಂತಕ್ಕಂಥದ್ದು ಅವ್ರ ಲೆಕ್ಕಾಚಾರ. ಇನ್ನೊಂದು ರಾಜ್ಯ ಸರ್ಕಾರಕ್ಕೆ ಎಥನಾಲ್ ಬಳಕೆಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥ ಮಿತಿಯನ್ನು ಕೂಡ ಏರಿಕೆ ಮಾಡಬೇಕು. ಹೀಗೆಲ್ಲ ಮಾಡೋದ್ರಿಂದ ಸಹಜವಾಗಿ ಏನಾಗುತ್ತೆ ಅಂತಂದ್ರೆ ಆರ್ಥಿಕವಾಗಿ ಸಕ್ಕರೆ ಕಾರ್ಖಾನೆಗಳು ಆರ್ಥಿಕವಾಗಿ ಸಬಲ ಆಗುತ್ತೆ. ಆರ್ಥಿಕವಾಗಿ ಸಬಲ ಆಗಿದ್ದಾದ್ರೆ ನೀವು ಕೇಳ್ತಕ್ಕಂಥ 100 ರೂಪೀಸನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥ ಮಾತನ್ನು ಕೂಡ ಸಭೆಯಲ್ಲಿ ಈಗಾಗಲೇ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳ್ತಾ ಇದ್ದಾರೆ. ಹಾಗಾಗಿ ಸಕ್ಕರೆ ಕಾರ್ಖಾನೆ ಆರ್ಥಿಕವಾಗಿರ್ತಕ್ಕಂಥ ಏನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವೂ ಕೂಡ ನೀವು ಕೇಂದ್ರದ ಮೇಲೆ ಒತ್ತಡ ಹೇರಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಲೀಕರು ಮಾಡಿದ್ದಾರೆ. ಇಲ್ಲಿ ಸಕ್ಕರೆ ಕಾರ್ಖಾನೆಯ ಹಿತವನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಮಾಲೀಕರು ತಮ್ಮದೇ ಆದಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಹಾಗಾಗಿ ಈಗ ಸಭೆ ಇನ್ನೂ ಕೂಡ ಮುಂದುವರೆದಿದೆ. ಒಂದೊಮ್ಮೆನಾದರೂ ಕೂಡ ರಾಜ್ಯ ಸರ್ಕಾರ ಸಕಾರಾತ್ಮಕವಾಗಿ ಕೇಂದ್ರದ ಮೇಲೆ ಒತ್ತಡ ಹೇರ್ತಕ್ಕ ನಿರ್ಧಾರ ತೆಗೆದುಕೊಳ್ಳದೆ ಇದ್ರೆ ಈ 100 ರೂಪಾಯಿ ಅಂದ್ರೆ 100 ರೂಪಾಯಿ ಏರಿಕೆ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಇದೆ, ಅದು ಸಕಾರಾತ್ಮಕವಾಗಿರ್ತಕ್ಕಂಥ ಫಲಿತಾಂಶ ತಂದುಕೊಡಲ್ಲ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಹಾಗೊಂದೊಮ್ಮೆ ಆದರೆ ಈಗಿನ ಸಭೆ ವಿಫಲ ಆಗತ್ತೆ. ಹಾಗಾಗಿ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಕೇಂದ್ರದ ಮೇಲೆ ಒತ್ತಡ ಇರಲಿಕ್ಕೆ ಮುಖ್ಯಮಂತ್ರಿಗಳು ಎಷ್ಟು ಸಕಾರಾತ್ಮಕವಾಗಿ ತೀರ್ಮಾನ ತೆಗೆದುಕೊಳ್ತಾರೆ ಅದು ಕೂಡ ಬಹಳ ಪ್ರಮುಖ ಆಗುತ್ತೆ. ಎಥನಾಲ್ ಪ್ರಮಾಣವನ್ನು ಏರಿಕೆ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ ಗೃಹ ಬಳಕೆಯ ಮತ್ತು ವಾಣಿಜ್ಯ ಬಳಕೆಯ ಸಕ್ಕರೆಯ ಬೆಲೆಯನ್ನು ಪ್ರತ್ಯೇಕ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖ. ಮತ್ತು ಸಕ್ಕರೆ ಕಾರ್ಖಾನೆಗಳಿಂದ ವಿದ್ಯುತ್ ಖರೀದಿ ಮಾಡ್ತಕ್ಕಂಥ ಸರ್ಕಾರವೂ ಕೂಡ ಈ ಪ್ರಮಾಣ ಈಗಿರ್ತಕ್ಕಂಥ 3 ರೂಪಾಯಿನ 5 ರೂಪಾಯಿ 50 ಪೈಸೆಗೆ ಏರಿಕೆ ಮಾಡಬೇಕು. ಹೀಗೆ ಅಕಾಡೆಮಿಕ್ ಆಗಿರ್ತಕ್ಕಂಥ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಸಭೆಯಲ್ಲಿ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಆದರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳ್ತಾ ಇರುವ ಹಾಗೆ ವಿದ್ಯುತ್ ಖರೀದಿಯ ಪ್ರಮಾಣ ಏನು ಬೆಲೆ ಇದೆ ಆ ಬೆಲೆಯನ್ನು ಏರಿಕೆ ಮಾಡಲಿಕ್ಕೆ ಈಗ ರಾಜ್ಯ ಸರ್ಕಾರಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಯಾಕೆಂದರೆ KREC ಏನು ನಿರ್ಧಾರ ಮಾಡಿರುತ್ತೆ ಆ ಬೆಲೆಗೆ ಅನುಗುಣವಾಗಿ 3 ರೂಪಾಯಿಯಲ್ಲಿ ಖರೀದಿ ಮಾಡಲಾಗುತ್ತೆ. ಪೈಪೋಟಿಯ ದರದಲ್ಲಿ ಈಗಾಗಲೇ ವಿದ್ಯುತ್ತನ್ನು ಖರೀದಿ ಮಾಡಲಾಗ್ತಾ ಇದೆ. ಆದರೆ ಸರ್ಕಾರ ಅಂದರೆ ಓಪನ್ ಮಾರ್ಕೆಟ್ ಸಿಗ್ತಕ್ಕಂಥ ಪೈಪೋಟಿಯ ದರವನ್ನು ನೆಚ್ಚಿಕೊಂಡಿರುತ್ತೆ ಹೊರತು ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳಿದ ಹಾಗೆ 5 ರೂಪಾಯಿ 50 ಪೈಸೆ ಕೊಡಲಿಕ್ಕೆ ಯಾವುದೇ ಕಡಕು ಸರ್ಕಾರ ಮುಂದಾಗ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ. ಹಾಗೊಂದೊಮ್ಮೆ ಆದರೆ ಸಭೆಯಲ್ಲಿ ಒಂದು ಆಶಾದಾಯಕವಾಗಿರ್ತಕ್ಕಂಥ ಫಲಿತಾಂಶ ಬರುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.